ಜಿಲ್ಲೆ ಅಂತ ಇದನ್ನು ತಾಲೂಕಿಂದ ಕಾರ್ಯಕ್ರಮ ಅಂತೇಳಿ ಕಾರ್ಯ ನಡೆಸ್ತಾ ಇದೇ ಹಿಂಗೆ ಸರ್ ಅವ್ರು ಹೇಳಿರೋಂಗೆ ಈಗ ನಾವು ಒಂದು ಶಾಲಾ ಸಭೆ ಅಂತ ಮಾಡ್ಕೊಳ್ಳೋದು ಮಾತಾಡೋದು ಕೆಲಸವನ್ನು ಜೋರಾಗಿ ಹೇಳಿದಾಗ ಆಮೇಲೆ ಪಾಲಕರಿಗೆ ಹೋಗೋದು ಕಳವಳಿ ಇರ್ಬೋದಿಲ್ಲ ಬೇರೆ ಕಡೆ ಅದು ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಿ ಬಂದಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಇದನ್ನು ಏನೊಂದು ನಮ್ಮದು ಸಾಮಾಜಿಕ ಪ್ರಶ್ನೆ ಉದ್ದೇಶ ಆಗಿರಲಿಲ್ಲ ಶಾಲೆಯಲ್ಲಿ ಏನು ಮುಖ್ಯವಾಗಿಲ್ಲ ಅಂತ ಏನೋ ಒಂದು ಉದ್ದೇಶಗಳಿಲ್ಲ ಅವನ್ನ ಹಿರಿಯರ ರೀತಿಯ ಪಾಲಕರು ತಮ್ಮದು ಸಹಕಾರ ಭಾಳ ಮುಖ್ಯ ಇದೆ. ಅದಕ್ಕೆ ಅದು ತಮ್ಮ ಎಲ್ಲರಿಗೂ ಗೊತ್ತಾಗಬೇಕು. ತಮ್ಮ ಸಹಕಾರದಿಂದ ಶಾಲೆಗಳು ಇನ್ನೂ ಹೆಚ್ಚಿನ ಮಕ್ಕಳುಗಳು ದಾಖಲಾತಿಗಳು ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಅನುಕೂಲತೆ ಆಗುವಂಥ ಉದ್ದೇಶದಿಂದ ಸಾಮಾಜಿಕ ಪ್ರಶ್ನೆ ಅಂತೇಳಿ ಸಮಾಜ ಶಿಕ್ಷಣ ಯೋಜನೆ ಬಂತು. ಆಮೇಲೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆ ಅಂತೇಳಿ ಸರ್ ಹೇಳಿರುವಂಗೆ ಇಲ್ಲಿ ಮಟ್ಟ ನಮ್ಮ ಮೊದಲು ಮಾಡಬೇಕಿಂದ ಒಂದು ಮಗುವಿಗೆ ₹1 ಕೊಡೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಸ್ಥಿರ ಭಾಗ್ಯ ಅಂದರೆ ಹಾಲು ಕೊಡೋದ್ರಿಂದ ಹಿಡ್ಕೊಂಡು ಆಮೇಲೆ ಪುಡಿ ಅಂತ ಕೊಡ್ತಾಯಿದ್ರು ಒಬ್ಬರು ಅಂತೇಳಿ ಹಾಲಿನ ಪುಡಿ ಅಂತ ಕೊಟ್ಟರು, ಉಂಡೆ ಪುಡಿ ಅಂತ ಕೊಟ್ಟರು. ಆಮೇಲೆ ಮಕ್ಕಳು ಮಧ್ಯಾಹ್ನ ಯೋಜನೆ ಅಂತ ಕೊಟ್ಟರು. ಆನಂತರ ಮತ್ತೆ ಇವಾಗ ಮತ್ತೆ ಈಗೆಲ್ಲ ಮತ್ತೆ ಇನ್ನೂ ಬದಲಾವಣೆ ಆಗಿದೆ. ಸಾಕಷ್ಟು ಎಲ್ಲ ಬದಲಾವಣೆ ಮಾಡಿದ್ದಾರೆ ಸರ್ಕಾರದಿಂದ. ಮೊದಲು ಬರೀ ಹಾಲಷ್ಟೇ ಕೊಟ್ಟಿದ್ದಾರೆ. ಈಗ ಹಾಲು ಒಳಗಡೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಅದನ್ನು ಕುದಿಸಿ ರಾಗಿ ಮಾಲ್ಟ್ ಅಂತ ಮಾಡ್ತಾರೆ. ಅಂದರೆ ಪೌಷ್ಟಿಕವಾಗಿ ಮಕ್ಕಳಿಗೆ ಪೌಷ್ಟಿಕತೆ ಸಿಗಲಿ ಅನ್ನೋಂಥದ್ದು. ಆಮೇಲೆ ಅವರಿಗೆ ತತ್ತೆ ತಿಂತೇವಾದ್ರೆ ತತ್ತೆ ಕೊಡ್ತಾರಲ್ಲ, ಚಕ್ಕೆ ತಿಂತೇವಾದ್ರೆ ಚಕ್ಕೆ ಕೊಡ್ತಾರಲ್ಲ, ಬಾಳೆಹಣ್ಣು ತಿಂತಾರೆ ಬಾಳೆಹಣ್ಣು ಕೊಡ್ತಾರಲ್ಲ, ಮಧ್ಯಾಹ್ನ ಊಟ ಕೊಡ್ತಾರಲ್ಲ. ಆಮೇಲೆ ಎಲ್ಲ ವ್ಯವಸ್ಥೆಯೆಲ್ಲ ಈ ಯೋಜನೆಯಲ್ಲಿ ಮಾಡ್ತಾಯಿದ್ದಾರೆ. ಆದರೂ ನಿಮ್ಮ ಶಾಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿಗಳು ಕಡಿಮೆ ಆಗ್ತಾಯಿದೆ. ಇಲ್ಲಿ ಕಲಿಯುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಅದರ ಸಲುವಾಗಿ ಸಾಮಾಜಿಕ ಪರಿಷತ್ತು ಮಾಡ್ತಾ ಇರೋದು ಅಂತಂದರೆ ದಾಖಲಾತಿಗಳು ಯಾವುದೇ ದಾಖಲಾತಿಗಳನ್ನ ಹೆಚ್ಚಿಗೆ ಮಾಡೋದು. ನಾವು ಆಡಿಟ್ ಮಾಡಿದ ಮೇಲೆ ಅಲ್ಲಿ ದಾಖಲಾತಿಗಳು ಹೆಚ್ಚಿಗೆ ಆಗಬೇಕು. ಅಲ್ಲಿ ಪಾಲಕರಿಗೆ ಮನವರಿಕೆಯಾಗಿ ಎಲ್ಲರೂ ಗ್ರಾಮಸ್ಥರು ಬೇರೆ ಬೇರೆ ಕೊಡುವಂಥ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲೆ ಮಾಡಿ ಎಲ್ಲ ಸದುಪಯೋಗ ಪಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ಸಾಮಾಜಿಕ ಪರಿಶೀಲನೆ ಮಾಡ್ತಾ ಇರೋದು. ಬೇರೆ ಯಾವುದೇ ಉದ್ದೇಶ ಇಲ್ಲ. ಇಲ್ಲಿ ಬರುವಂಥ ಏನಾದ್ರು ಫೈನಾನ್ಸು ಮತ್ತು ಅವ್ರ ಮನೆಯಲ್ಲಿ ನಾವು ಪಟ್ಟಿ ಮಾಡೋದಕ್ಕಿಂತ ಇಲ್ಲಿ ಏನು ತಪ್ಪುತ್ತಲೆಗಳಾಗ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನ ಹೊರಗೆ ಹೊರಗಡೆ ಕಳಿಸ್ಲಿಕ್ಕೆ ಸರ್ಕಾರದಿಂದ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಒಂದು ಹಣಕಾಸುವರಿಗೆ ಸ್ವಲ್ಪ ಶಾಂತಿ ರೀತಿಯಾಗಿ ಕೂತ್ಕೊಂಡು ಈ ಕಡೆ ಗಮನ ಕೊಟ್ಟು ಇಲ್ಲಿ ತಮ್ಮ ಮಕ್ಕಳದ ಅಭ್ಯಾಸವನ್ನು ನಡೆಯಾಕತ್ತಿರ್ತಾರೆ. ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ಇಲ್ಲಿ ಸಿಗುವಂಥ ಅನುಕೂಲತೆಗಳೇನು, ಶಿಕ್ಷಕರವರು ಎಲ್ಲ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಮಕ್ಕಳ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರಲ್ಲ, ಅಂದರೆ ಮತ್ತೇನಾದರೂ ಬದಲಾವಣೆ ಆಗಬೇಕೇನ ಸರ್ಕಾರದಿಂದ ಅಂಥದ್ದನ್ನ ದಯವಿಟ್ಟು ಚರ್ಚೆ ಮಾಡಬೇಕು ನಾನು ತಿಳ್ಕೊಳ್ತಾರ. ಇದೊಂದು ವರದಿ ನೋಡ್ತಾ ಇದೆ. ವರದಿಯಲ್ಲಿ ಪಾಯಿಂಟ್ಗಳು ಇರ್ತಾವೆ. ಅದನ್ನು ಹಂಗೆ ಓದ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಅದನ್ನು ಓದ್ತಿಲ್ಲ. ಅದ್ರ ಜೊತೆಗೆ ತಮ್ಮದು ಏನು ಅಭಿಪ್ರಾಯ ಇದೆ ಅದನ್ನೂ ಸ್ವಲ್ಪ ತಿಳಿಸಿದ್ರೆ ಅದರ ಪ್ರಕಾರ ವರದಿಯನ್ನು ಮೇಲೆ ಕಳಿಸ್ಕೊಡ್ತಾರೆ.